ಹಾಯ್ ಫ್ರೆಂಡ್ಸ್, ನಮಸ್ತೆ. 2026 ಜನವರಿ ಮಂತಲ್ಲಿ ಯಾವುದೇ ಥರದ ಶುಭ ಮುಹೂರ್ತಗಳಿಲ್ಲ ವಿವಾಹಕ್ಕೆ. ಯಾಕೆಂದರೆ ಶುಕ್ರಗ್ರಹ ಕಂಬಸ್ಥವಾಗಿರೋದ್ರಿಂದ ಯಾವುದೇ ಥರದ ಶುಭ ಕಾರ್ಯಗಳು ನಡೆಯೋದಿಲ್ಲ. 2026 ಫೆಬ್ರವರಿ ಮಂತಲ್ಲಿ ನಮಗೆ 12 ಶುಭ ಮುಹೂರ್ತಗಳು ಸಿಗುತ್ತೆ. ಮೊದಲನೇದಾಗಿ 5ನೇ ತಾರೀಕು ತುಂಬ ಚೆನ್ನಾಗಿದೆ. ಬೆಳಗ್ಗೆ 7 ಗಂಟೆ 7 ನಿಮಿಷದಿಂದ ಶುರುವಾಗಿ ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ 7 ಗಂಟೆ 6 ನಿಮಿಷದವರೆಗೂ ಮುಹೂರ್ತ ಇದೆ ನಮಗೆ. ಉತ್ತರ ಫಾಲ್ಗುಣಿ ನಕ್ಷತ್ರ ಮತ್ತು ಹಸ್ತ ನಕ್ಷತ್ರದಲ್ಲಿ ಅವತ್ತಿನ ದಿನ ಇರುತ್ತೆ. ತಿಥಿ ಬಂದ್ಬಿಟ್ಟು ನಮಗೆ ಚತುರ್ಥಿ ಮತ್ತು ಪಂಚಮಿ ಇದೆ. 2026 ಫೆಬ್ರವರಿ 6ನೇ ತಾರೀಕು ಕೂಡ ಚೆನ್ನಾಗಿದ್ದು ಮುಹೂರ್ತ ಬಂದುಬಿಟ್ಟು ನಮ್ಗೆ 7 ಗಂಟೆ 6 ನಿಮಿಷ ಬೆಳಗ್ಗೆಯಿಂದ 11 ಗಂಟೆ 37 ನಿಮಿಷದವರೆಗೂ ಸಿಗುತ್ತೆ. ಸೊ ಅವತ್ತಿನ ದಿನ ನಕ್ಷತ್ರ ಬಂದುಬಿಟ್ಟು ಹಸ್ತ ನಕ್ಷತ್ರ ಇದೆ, ಪಂಚಮಿ ತಿಥಿ ಇದೆ. ಸೊ ಅವತ್ತು ಕೂಡ ವಿವಾಹಕ್ಕೆ ಒಳ್ಳೆಯ ದಿನವಾಗಿದೆ. 2026 ಫೆಬ್ರವರಿ ಮಂತಲ್ಲಿ 8ನೇ ತಾರೀಕು ಕೂಡ ತುಂಬ ಚೆನ್ನಾಗಿದ್ದು ಸಂಡೇ ಬಂದಿದೆ. ಅವತ್ತು ಮುಹೂರ್ತ ಬಂದುಬಿಟ್ಟು ನಮಗೆ 12 ಗಂಟೆ 8 ನಿಮಿಷದಿಂದ 5 ಗಂಟೆ 2 ನಿಮಿಷ AM ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ನೆಕ್ಸ್ಟ್ ಫೆಬ್ರವರಿ 9ನೇ ತಾರೀಕಿನವರೆಗೂ ತುಂಬ ಚೆನ್ನಾಗಿದೆ. ನಕ್ಷತ್ರ ಬಂದುಬಿಟ್ಟು ಸ್ವಾತಿ ನಕ್ಷತ್ರ ಇದೆ, ಅವತ್ತು ಸಪ್ತಮಿ ತಿಥಿಯಲ್ಲಿದೆ. ಸೊ ಈ ವಿವಾಹ ಮುಹೂರ್ತವು ಕೂಡ ತುಂಬ ಶುಭವಾಗಿದೆ. ಫೆಬ್ರವರಿ 10ನೇ ತಾರೀಕು ಮಂಗಳವಾರವಾಗಿದ್ದು ಅವತ್ತಿನ ಮುಹೂರ್ತ ಬಂದುಬಿಟ್ಟು ನಿಮಗೆ ಬೆಳಗ್ಗೆ 7 ಗಂಟೆ 55 ನಿಮಿಷದಿಂದ ಶುರುವಾಗಿ ನೆಕ್ಸ್ಟ್ ಡೇ ಫೆಬ್ರವರಿ 11ನೇ ತಾರೀಕು 1 ಗಂಟೆ 42 ನಿಮಿಷದವರೆಗೂ ಇರುತ್ತೆ. ನಕ್ಷತ್ರ ಬಂದುಬಿಟ್ಟು ಅನುರಾಧ ನಕ್ಷತ್ರ ಇದೆ. ಅವತ್ತು ತಿಥಿ ಬಂದುಬಿಟ್ಟು ನವಮಿ ತಿಥಿ ಇದೆ. ಈ ದಿನ ಕೂಡ ಶುಭ ದಿನವಾಗಿದೆ. 2026 ಫೆಬ್ರವರಿ 12ನೇ ತಾರೀಕು ಗುರುವಾರವಾಗಿದ್ದು ನಮಗೆ ಮುಹೂರ್ತ ಬಂದುಬಿಟ್ಟು ರಾತ್ರಿ 8 ಗಂಟೆ 20 ನಿಮಿಷದಿಂದ ನೆಕ್ಸ್ಟ್ ಡೇ 3 ಗಂಟೆ 6 ನಿಮಿಷದವರೆಗೂ ಇರುತ್ತೆ. ಅವತ್ತಿನ ದಿನ ನಕ್ಷತ್ರ ಬಂದುಬಿಟ್ಟು ಮೂಲ ನಕ್ಷತ್ರ ಆ್ಯಂಡ್ ತಿಥಿ ಬಂದುಬಿಟ್ಟು ಏಕಾದಶಿ ತಿಥಿ ಇದೆ. ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಕ್ಕೆಲ್ಲ ಇದು ತುಂಬ ಶುಭವಾಗಿದೆ. ಫೆಬ್ರವರಿ 14 2026 ಶನಿವಾರ ದಿನವಾಗಿದ್ದು ಅವತ್ತಿನ ಮುಹೂರ್ತ 6 ಗಂಟೆ 16 ನಿಮಿಷ ಸಾಯಂಕಾಲ ಹಿಡಿದು ನೆಕ್ಸ್ಟ್ ಡೇ ಬೆಳಗ್ಗೆ 3 ಗಂಟೆ 18 ನಿಮಿಷದವರೆಗೂ ಇರುತ್ತೆ. ಸೊ ಅವತ್ತಿನ ನಕ್ಷತ್ರ ಉತ್ತರ ಆಷಾಢ ನಕ್ಷತ್ರ ಇದೆ, ತ್ರಯೋದಶಿ ತಿಥಿ ಇದೆ. ಅವತ್ತು ಕೂಡ ಶುಭ ದಿನವಾಗಿದೆ. ಫೆಬ್ರವರಿ 19 2026 ಅವತ್ತಿನ ಮುಹೂರ್ತ ಬಂದುಬಿಟ್ಟು 8 ಗಂಟೆ 52 ನಿಮಿಷ ರಾತ್ರಿಯಿಂದ ಹಿಡಿದು ಬೆಳಗ್ಗೆ 6 ಗಂಟೆ 55 ನಿಮಿಷವರೆಗೂ ಇರುತ್ತೆ. ಗುರುವಾರ ದಿನವಾಗಿದ್ದು ಉತ್ತರ ಭಾದ್ರಪದ ನಕ್ಷತ್ರ ಇದೆ, ತೃತೀಯ ತಿಥಿ ಇದೆ. ಅವತ್ತು ಕೂಡ ವಿವಾಹಕ್ಕೆ ಶುಭ ದಿನವಾಗಿದೆ. ಫೆಬ್ರವರಿ 20 2026 ಶುಕ್ರವಾರವಾಗಿದ್ದು ಅತ್ಯಂತ ಶುಭ ದಿನವಾಗಿದ್ದು ಬೆಳಗ್ಗೆ 6 ಗಂಟೆ 55 ನಿಮಿಷದಿಂದ ಮುಹೂರ್ತ ಶುರುವಾಗಿ ನಿಮಗೆ ನೆಕ್ಸ್ಟ್ ಡೇ ಅಂದರೆ ಫೆಬ್ರವರಿ 21 1 ಗಂಟೆ 51 ನಿಮಿಷದವರೆಗೂ ಮುಹೂರ್ತ ಇದೆ. ಅವತ್ತಿನ ನಕ್ಷತ್ರ ಬಂದುಬಿಟ್ಟು ಉತ್ತರ ಭಾದ್ರಪದ ಮತ್ತು ರೇವತಿ ನಕ್ಷತ್ರ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ತಿಥಿ ಬಂದುಬಿಟ್ಟು ನಮಗೆ ತೃತೀಯ ಮತ್ತು ಚತುರ್ಥಿ ತಿಥಿ ಇದೆ. ಅವತ್ತು ಎಲ್ಲ ವಿವಾಹೇತರ ಕೆಲಸಗಳಿಗೆಲ್ಲ ಶುಭ ದಿನವಾಗಿದೆ. ಫೆಬ್ರವರಿ 21 ಶನಿವಾರ ದಿನ ಆಗಿದ್ದು ಮುಹೂರ್ತ ನಮಗೆ ಮಧ್ಯಾಹ್ನ 1 ಗಂಟೆಯಿಂದ 1 ಗಂಟೆ 22 ನಿಮಿಷದವರೆಗೂ ಇದೆ. ಸಮಯ ತುಂಬ ಕಡಿಮೆ ಇರೋದ್ರಿಂದ ವಿವಾಹೇತರ ಕೆಲಸಗಳನ್ನು ಮಾಡಿಕೊಳ್ಳುವುದು ಉತ್ತಮ. ಅವತ್ತಿನ ನಕ್ಷತ್ರ ಬಂದುಬಿಟ್ಟು ನಮಗೆ ರೇವತಿ ನಕ್ಷತ್ರ ಮತ್ತು ಪಂಚಮಿ ಚತುರ್ಥಿ ತಿಥಿ ಇದೆ. ಫೆಬ್ರವರಿ 24 2026 ಮಂಗಳವಾರ ದಿನ ಆಗಿದ್ದರೂ ಕೂಡ ಮುಹೂರ್ತ ನಮಗೆ ಬೆಳಗ್ಗೆ 4 ಗಂಟೆ 26 ನಿಮಿಷದಿಂದ 6 ಗಂಟೆ 50 ನಿಮಿಷ ಅಂದರೆ ನೆಕ್ಸ್ಟ್ ಫೆಬ್ರವರಿ 25ರವರೆಗೂ ದಿನ ತುಂಬ ಚೆನ್ನಾಗಿದ್ದು ರೋಹಿಣಿ ನಕ್ಷತ್ರ ಮತ್ತು ನವಮಿ ತಿಥಿ ಇದೆ. ಫೆಬ್ರವರಿ 25 2026 ಬುಧವಾರ ದಿನ ಬಂದುಬಿಟ್ಟಿದ್ದು ನಮ್ಗೆ ಮುಹೂರ್ತ 1 ಗಂಟೆ 28 ನಿಮಿಷದಿಂದ ನೆಕ್ಸ್ಟ್ ಡೇ 26 6 ಗಂಟೆ 49 ನಿಮಿಷದವರೆಗೂ ಚೆನ್ನಾಗಿದೆ. ಸೊ ನಕ್ಷತ್ರ ಬಂದುಬಿಟ್ಟು ನಮಗೆ ಮೃಗಶಿರ ನಕ್ಷತ್ರ, ನವಮಿ ತಿಥಿ ದಶಮಿ ತಿಥಿ ಎರಡೂ ಕೂಡ ಇರೋದ್ರಿಂದ ಆ ದಿನ ಎಲ್ಲದಕ್ಕೂ ತುಂಬ ಉತ್ತಮವಾಗಿದೆ. ಫೆಬ್ರವರಿ 26 2026 ಗುರುವಾರ ದಿನವಾಗಿದ್ದು ನಮಗೆ ಮುಹೂರ್ತದ ಸಮಯ ಬಂದುಬಿಟ್ಟು 6 ಗಂಟೆ 49 ನಿಮಿಷದಿಂದ ಹಿಡಿದು 12 ಗಂಟೆ 11 ನಿಮಿಷದವರೆಗೂ ಇರುತ್ತೆ, ಅಂದರೆ ಮಧ್ಯಾಹ್ನದವರೆಗೂ. ನಕ್ಷತ್ರ ಮೃಗಶಿರ ನಕ್ಷತ್ರ ಇದೆ, ತಿಥಿ ಬಂದುಬಿಟ್ಟು ದಶಮಿ ತಿಥಿ ಇದೆ. ಈ ದಿನ ಎಲ್ಲದಕ್ಕೂ ಉತ್ತಮವಾಗಿದೆ.